ಬೆಂಗಳೂರಿನಲ್ಲಿ ಹೆಚ್ಚಾಯಿತು ನಶೆ ಸೇವಿಸುವ ಮಕ್ಕಳ ಸಂಖ್ಯೆ. ಬೆಂಗಳೂರು ಸೇರಿ ದೇಶದ 5,920 ಮಕ್ಕಳ ಸಮೀಕ್ಷೆಗಳು ನಡೆದಿದ್ದಾವೆ. ನಶೆ ಸೇರಿ ಹೆಚ್ಚು ಚಟಗಳಿಗೆ ಒಗ್ಗುತ್ತಿರುವವರ ವಯಸ್ಸು ಕೇವಲ 13. ಬೆಂಗಳೂರಿನಲ್ಲಿ ಹೆಚ್ಚಾಯಿತು ನಶೆ ಸೇವಿಸುವ ಮಕ್ಕಳ ಸಂಖ್ಯೆ. ಕೈಯಲ್ಲಿ ಪೆನ್ನು, ಭುಜಕ್ಕೆ ಬ್ಯಾಗು, ತಲೆ ಬಾಚ್ಕೊಂಡು ಸ್ಕೂಲಿಗೆ ಹೋಗಬೇಕಾಗಿರೋ ವಯಸ್ಸಲ್ವಾ 13. ಬದಲಾಗ್ತಾ ಇದೆ ಕಾಲ. ಮಕ್ಕಳ ಕೈಗಳಲ್ಲಿ ಪೆನ್ನು ಬದಲು ಸಿರಿಂಜ್ಗಳು ಸಿಗ್ತಾ ಇದೆ. ಕೈಗಳಿಗೆ ಬ್ರಾಸ್ಲೆಟ್ ಹಾಕುವ ಬದಲು ಸಿರಿಂಜ್ಗಳಿಂದ ಚುಚ್ಚುಕತ್ತಿದ್ದಾರೆ ನರಗಳಿಗೆ. ವಿದ್ಯಾಕೇಂದ್ರಗಳಲ್ಲೂ ಕೂಡ ಅಮಲು ಪದಾರ್ಥಗಳು ಸಪ್ಲೈ ಆಗ್ತಾ ಇದೆ. ಯುವಕರ ಜೀವ ಮತ್ತು ಜೀವನಕ್ಕೆ ಕಂಟಕವಾಗುತ್ತಿದೆ ಅಮಲು ಸಾಮ್ರಾಜ್ಯ. ಬೇರೆ ಬೇರೆ ನಶೆಗಳ ರೂಪಕ್ಕೆ ಬಗ್ಗುತ್ತಿದ್ದಾರೆ ಮಕ್ಕಳು. ಬೇರೆ ಬೇರೆ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ಬೇರೆ ಬೇರೆ ಮಾರ್ಗಗಳು. ನಶೆ ಅನ್ನುವುದು ಕೇವಲ ಡ್ರಗ್ಸು, ಪೌಡರು, ಇಂಜೆಕ್ಷನ್ನು, ಮತ್ತೊಂದು ಮಗದೊಂದು ಮಾತ್ರ ಅಲ್ಲ. ಸಾರಾಯಿ, ಬಟ್ಟಿ ಸಾರಾಯಿ, ಕಳಬಟ್ಟಿ, ಕೇವಲ ಇದು ಮಾತ್ರ ಅಲ್ಲ. ಬೇರೆ ಬೇರೆ ರೂಪಗಳಿದ್ದಾವೆ. ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಲಹರಿಯನ್ನ ಭರಿಸೋದಕ್ಕೆ, ಲಹರಿಯನ್ನ ಏರಿಸಿಕೊಳ್ಳೋದಕ್ಕೆ ಪೌಡರ್ಗಳ ಮುಖಾಂತರವಾಗಿ ಸೇವಿಸ್ತಾರೆ. ಸಿಗರೇಟು, ಗಾಂಜಾದ ಮುಖಾಂತರವಾಗಿ ಕೆಲವರು ಅಮಲನ್ನ ಏರಿಸ್ಕೋತಾರೆ. ಹೀಗೆ ನಾನಾ ರೂಪಗಳಿದ್ದಾವೆ. ಈ ರೂಪಗಳಿಗೆಲ್ಲವೂ ಒಗ್ಗುತ್ತಿರುವವರು ಕೇವಲ ಯಂಗ್ಸ್ಟರ್ಸ್ಗಳು ಮಾತ್ರ ಅಲ್ಲ, 13 ವರ್ಷದ ಹುಡುಗರು. ಲೈಂಗಿಕತೆ ಅಂದ್ರೆ ಏನು ಗೊತ್ತಿಲ್ಲದ ವಯಸ್ಸು. ಅಮಲು ಅದರ ವಿಸ್ತೃತ ರೂಪವೇ ಗೊತ್ತಿಲ್ಲದ ವಯಸ್ಸು. ಆ ವಯಸ್ಸಿನ ಮಕ್ಕಳು ಕೂಡ ಬೆಂಗಳೂರಿನಲ್ಲೇ ಹೆಚ್ಚಿನ ಸಂಖ್ಯೆ. ನಿಜಕ್ಕೂ ಕೂಡ ಅತ್ಯಂತ ದುರಂತ. ಒಂದು ಸಮೀಕ್ಷೆ ಆಯಿತು. ಆ ಸಮೀಕ್ಷೆಯಲ್ಲಿ ಒಂದು ನಿಶ್ಚಿತ ಯಾವ ವಯಸ್ಸಿನ ಹುಡುಗರು ಇದಕ್ಕೆ ಬಲಿಯಾಗ್ತಿದ್ದಾರೆ ಅಂತ. ಬರೋಬ್ಬರಿ 5,920 ಮಕ್ಕಳು 13 ವಯಸ್ಸಿನವರವರಾಗಿದ್ದರಂತೆ. ಎಂತಹದ್ದು ವಿಪರ್ಯಾಸ ನೋಡಿ. ಹಾಗಾಗಿ ತಂದೆ ಮಕ್ಕಳಿಗೆ ಒಂದು ಜವಾಬ್ದಾರಿ ಇರುತ್ತೆ. ನನ್ನ ಮಗ ಪುಣ್ಯಾತ್ಮ, ಅವನು ಎಂಥ ಕೆಟ್ಟ ಹುಡುಗರ ಜೊತೆ ಸೇರೋದೇ ಇಲ್ಲ ಅಂತೇಳಿ ಕೆಲವರು ಬೀಕ್ಕಂಡು ಹೇಳ್ತಾರೆ. ಮಕ್ಕಳು ಹೆತ್ತವರು ಬೀಕ್ಕಂಡು ಹೇಳೋದು. ಪಕ್ಕದ ಮನೆಯವ್ರನ್ನ ಜಗಳಿಲಿ ಕೂರಿಸ್ಕೊಂಡು, ನನ್ನ ಮಗ ಹಂಗೆ ಸೇರೋದೇ ಇಲ್ಲ ಇನ್ನೊಬ್ರು. ನಿಮ್ಮ ಮಗ ಎಲ್ಲಿಗೆ ಹೋಗ್ತಿದ್ದಾನೆ ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇದೆಯೇನು? ಬೆಳಿಗ್ಗೆ ತಲೆ ಬಾಚ್ಬಿಟ್ಟು ಕೈಗೊಂದು ವಾಟರ್ ಕ್ಯಾನ್ ಕೊಟ್ಟು ಕಳಿಸ್ತೀರಿ. ಏನು GPS ಏನು ಅದೇನು ಹೇಳ್ತಾರೆ, ಅದನ್ನ ಏನು ಟ್ರೇಸ ಮಾಡ್ತಾ ಇದ್ದೀರಿ? ನಿಮ್ಮ ಮಗ ಶಾಲೆಗೆ ಹೋಗ್ತಾ ಇದ್ದಾನೋ ಅಥವಾ ಬಯಲು ಪ್ರದೇಶಕ್ಕೆ ಹೋಗಿ ಸಿಗರೇಟ್ ಸೇತ್ತಿದ್ದಾನೋ ನಿಮಗೆ ಗೊತ್ತಾ? ಮೀಸೆ ತಿರುಗ್ಕೊಂಡು ಹೇಳೋದೇನು, ನನ್ನ ಮಗ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡೋದಿಲ್ಲ, ಮಾಡಿ ಬರ್ತಾ ಇರೋದೇ ಕೆಟ್ಟ ಕೆಲಸ. ನಿಮ್ಮ ಮಗ ಮತ್ತು ನಿಮ್ಮ ಮಗಳು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾರೆ, ಯಾರ ಜೊತೆ ಸೇರ್ತಾ ಇದ್ದಾರೆ, ನಿಮ್ಮ ಮಕ್ಕಳ ಸಂಪರ್ಕ ಜಾಲ ಯಾರ್ಯಾರ ಜೊತೆ ಇದೆ, ನಿಮ್ಮ ಶಾಲೆಗಳಿಗೆ ಅಪರಿಚಿತ ಗಂಡು ಮಕ್ಕಳು ಬಂದು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇರೋದೇನು, ನಿಮ್ಮ ಮಕ್ಕಳು ಚಾಕ್ಲೇಟೇ ತಿಂತಾ ಇದ್ದಾರಾ, ನಿಮ್ಮ ಮಕ್ಕಳ ವರ್ತನೆಯಲ್ಲಿ ಬದಲಾಗ್ತಾ ಇದೆಯಾ, ನಿಮ್ಮ ಮಕ್ಕಳು ಯಾಕೆ ಏಕಾಂತವಾಗಿ ರೂಮ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಆಸಕ್ತಿ ತೋರಿಸ್ತಿದ್ದಾರೆ, ನಿಮ್ಮ ಮಕ್ಕಳ ಕಣ್ಣುಗಳು ಯಾಕೆ ಕೆಂಪಾಗ್ತಾ ಇದೆ, ನಿಮ್ಮ ಮಕ್ಕಳ ವರ್ತನೆಯಲ್ಲಿ ಯಾಕೆ ಬದಲಾವಣೆ ಬರ್ತಾ ಇದೆ, ನಿಮ್ಮ ಮಕ್ಕಳಿಗೆ ಕೆಲವೊಮ್ಮೆ ಏನೋ ಸಿಗಬೇಕಿತ್ತು ಅದು ಸಿಗ್ತಾ ಇಲ್ಲ ಅಂತೇಳಿ ಹುಚ್ಚು ಯಾಕೆ ಹಿಡಿತಿದೆ, ಇದ್ರ ಬಗ್ಗೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಬರೀ ಮಕ್ಕಳನ್ನು ಹೊಗಳಿಕೊಂಡೆ ಮತ್ತು ಮಕ್ಕಳ ಬಗ್ಗೆ ಸಮರ್ಥನೆ ಮಾಡಿಕೊಂಡೆ. ಪಕ್ಕದ ಮನೆ ಹುಡುಗಿ ದಾರಿ ತಪ್ಪವಳೆ, ನನ್ನ ಮಕ್ಕಳು ಹಂಗೆ ಮಾಡಲ್ವಪ್ಪ, ಹಿಂಗೆ ಹೇಳ್ಕೊಳ್ಳೋದು ತಂದೆ ತಾಯಂದಿರು. ಸೊ ನಿಮ್ಮ ಮಕ್ಕಳ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿಯನ್ನು ವಹಿಸಿ. ನಿಮ್ಮ ಮಕ್ಕಳು ಯಾರ ಜೊತೆ ಸೇರ್ತಿದ್ದಾರೆ ಮತ್ತು ಯಾವ ದಾರಿಯನ್ನು ಹಿಡಿತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಾಮರ್ಶೆ ಮಾಡುವ ಅನಿವಾರ್ಯತೆಯ ಕಾಲಘಟ್ಟವಾಗಿ ನಮ್ಮ ಜಗತ್ತು ಬದಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.